ಅ ಡೇ ಇನ್ ಮೈ ಲೈಫ್ ಮಾಡೋಣ ಅಂದ್ಕೊಂಡಿದ್ದೀನಿ. ಕ್ರೇವಿಂಗ್ಸ್ ಆಗ್ತಿದೆ ವೈಟ್ ಪಾಸ್ತಾ ಮೇಲೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಏನು ಅಂದರೆ, ನನಗೆ ಕಂಟೆಂಟ್ಸೇ ಸಿಗ್ತಿಲ್ಲ ಏನು ಮಾಡಬೇಕು ಅಂತ. ಸೊ ಅದಕ್ಕೆ ಇವತ್ತು ನನ್ನ ಡೈಲಿ ರೋಟೀನ್, ಐ ಮೀನ್ ಅ ಡೇ ಇನ್ ಮೈ ಲೈಫ್ ಮಾಡೋಣ ಅಂತ. ಸೊ ಬನ್ನಿ ಇವಾಗ ಇವತ್ತಿನ ಡೇನ ಸ್ಟಾರ್ಟ್. ಮನೇಲಿ ಯಾರೂ ಇಲ್ಲ ಆ್ಯಂಡ್ ಇವಾಗ ನಾನು ನಮ್ಮ ಅಜ್ಜಿ ಇಬ್ಬರೇ ಇರೋದು. ನಮ್ಮ ಅಜ್ಜಿ ಇನ್ನೂ ಮಲಗಿದ್ದಾರೆ. ನಮ್ಮ ಅಜ್ಜಿ ಎದ್ದೊಳೋ ಅಷ್ಟರಲ್ಲಿ ನಾನು ಸ್ನಾನ ಮಾಡ್ಕೊಂಡು ಬಂದೆ. ನಮ್ಮ ಅಜ್ಜಿಗೆ ಟಿಫನ್ ಕೊಡೋ ಟೈಮ್ ಆಗುತ್ತೆ. ಸೊ ಬನ್ನಿ, ತಡ ಮಾಡೋದು ಬೇಡ, ಸ್ನಾನ ಮಾಡಿಕೊಂಡು ನಮ್ಮ ಅಜ್ಜಿಗೆ ಬೇಗ ಫ್ರೆಶ್ ಅಪ್ ಆಯಿತು. ಇವಾಗ ನಮ್ಮ ಅಜ್ಜಿಗೆ ನಾಷ್ಟ ಹಾಕ್ಕೊಡ್ಬೇಕು. ಬನ್ನಿ ನಾಷ್ಟ. ಟೀ, ಅರುಣ್ ಐಸ್ ಕ್ರೀಮ್ ತಂದಿದ್ದಾರೆ. ಅದು ಆಲ್ರೆಡಿ ತಿಂದುಬಿಟ್ಟಿದ್ದಾರೆ. ನನಗೆ ಐಸ್ ಕ್ರೀಮ್ಸಲ್ಲಿ 2 ಫ್ಲೇವರ್ ಇಷ್ಟ. ಒಂದು ಚಾಕ್ಲೇಟು ಮತ್ತು ಇನ್ನೊಂದು ಬ್ಲ್ಯಾಕ್ ಕರೆಂಟ್. ಇದು ಡಾರ್ಕ್ ಚಾಕ್ಲೇಟ್ ಫ್ಲೇವರ್, ಚೆನ್ನಾಗಿದೆ ಒಂಥರ. ನಮ್ಮಪ್ಪ ಹೋಟ್ಲಿಂದ ನಮ್ಮದು ಚಿತ್ರಾನ್ನ ತಂದಿದ್ದಾರೆ. ಏನು ಅಂದರೆ, ಇವತ್ತು ನಾನು ವೈಟ್ ಪಾಸ್ತಾ ಮಾಡ್ತಿದ್ದೀನಿ. ಸೊ ವೈಟ್ ಪಾಸ್ತಾ ತಿಂದು ಎಷ್ಟೊಂದು ದಿನ ಹೋಗಿತ್ತು ಆ್ಯಂಡ್ ಅದು ಕ್ರೇವಿಂಗ್ಸ್ ಆಗ್ತಿದೆ ವೈಟ್ ಪಾಸ್ತಾ ಮೇಲೆ. ಆ್ಯಂಡ್ ಏನು ಅಂದರೆ, ವೈಟ್ ಪಾಸ್ತಾನ ನಾನು ಮಕಾನ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಇಟ್ಸ್ ಅ ನ್ಯೂ ಟ್ರೈ, ಗೊತ್ತಿಲ್ಲ ಹೆಂಗಿರುತ್ತೆ ಅಂತ. ಸೊ ಐ ಆಮ್ ವೇಟಿಂಗ್. ಬನ್ನಿ ಮಾಡೋಣ ಬೇಗ. ಅಲ್ಲಿ ಮಕಾನನ ಇವಾಗ ಸೋಪ್ ಮಾಡ್ತಾಯಿದ್ದೀನಿ ವಾಟರಲ್ಲಿ. ಒಂದು 10 to 15 minutes ಸಾಕು ಅನಿಸುತ್ತೆ. ಈಗ ನಾನು ಪಾಸ್ತಾನ ಬಾಯ್ಲ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಲ್ಲುಪ್ಪು ಬೆಂದಿದೆ. ಸೊ ಇವಾಗ ಮಕಾನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಮಿಲ್ಕ್. ಮಕಾನನ್ನು ನಾನು ಇವಾಗ ಗ್ರೈಂಡ್ ಮಾಡಿದ್ದೀನಿ ಆ್ಯಂಡ್ ಎಷ್ಟು ಕ್ರೀಮಿ ಸ್ಟ್ರಕ್ಚರ್ ಕಾಣಿಸ್ತಿದೆ. ಚೆನ್ನಾಗಿರುತ್ತಾ ಗೊತ್ತಿಲ್ಲ, ಮಾಡಿದ್ಮೇಲೆ ಗೊತ್ತಾಗತ್ತೆ. ಎಷ್ಟು ಮೆಸ್ಸಿ ಆಗಿದೆ ನೋಡಿ. ನಾನು ಮಾಡಾದ್ಮೇಲೆ ಮಾಡ್ಕೊ ಅಂತ ಹೇಳ್ದೆ ತಾನೇ ನಿನಗೆ. ಒಂದು 10 ನಿಮಿಷ ನಾನು ಮಾಡಾದ್ಮೇಲೆ ನೀನು ಮಾಡ್ಕೊಪ್ಪ ಪ್ಲೀಸಪ್ಪ, ಪ್ಲೀಸ್. ನಾನಿಲ್ಲಿ ಆನಿಯನ್, ಕ್ಯಾಪ್ಸಿಕಮ್ ಮತ್ತು ಗಾರ್ಲಿಕ್ನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲ್, ಸ್ವಲ್ಪ ಗಾರ್ಲಿಕ್, ಸ್ವಲ್ಪ ಆನಿಯನ್, ಕ್ಯಾಪ್ಸಿಕಮ್. ಇಲ್ಲಿ ಕ್ಯಾಪ್ಸಿಕಮ್ ಮತ್ತು ಆನಿಯನ್ ಫ್ರೈ ಆಗ್ತಾಯಿದೆ. ಫ್ರೈ ಆದಮೇಲೆ ಮಕ್ಕನ ಹಾಕಿ ಬಾಯ್ಲ್ ಮಾಡಬೇಕು. ನುಗ್ಗೆ ಸೊಪ್ಪಿನ ನೀರು ಕುಡಿದ್ರೆ ಒಳ್ಳೆಯದು. ನುಗ್ಗೆಕಾಯಿ ನೀರು ಕುಡಿತಿದ್ಯಾ ಯಪ್ಪ. ಪೆಪ್ಪರ್, ಮೈದಾ, ವಾಟರ್. ನಾನಿಲ್ಲಿ ಮಕಾನನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು. ಸೊ ಬನ್ನಿ ಇವಾಗ ಅದು ಹಾಕೋಣ. ವಾವ್, ಎಷ್ಟು ಕ್ರೀಮಿ ಸ್ಟ್ರಕ್ಚರ್ ಇದೆಲ್ಲ. ವಾವ್, ಹೆಂಗಿರುತ್ತೋ ಗೊತ್ತಿಲ್ಲ. ಮಾಡೋದು ಮಾಡ್ತಾಯಿದ್ದೀನಿ. ಚಿಲ್ಲಿ ಫ್ಲೇಕ್ಸ್, ಒರೆಗ್ಯಾನೋ. ವಾವ್, ಈಗ ಪಾಸ್ತಾ ಹಾಕ್ತಾಯಿದ್ದೀನಿ. Makana white pasta ready to serve. This is how it looks. Makana white creamy pasta is ready. ಮಕಾನ ಅದರಲ್ಲಿದೆ. ಕರೆಕ್ಟಾಗಿ ರಿವ್ಯೂ ಕೊಡ್ಬೇಕು. ಮಕಾನ ಪಾಸ್ತಾ ನಮ್ಮ ಅಮ್ಮಂಗೆ ಇಷ್ಟ ಆಯಿತು, ಬಟ್ ನಮ್ಮ ಅಪ್ಪಂಗೆ ಇಷ್ಟ ಆಗಿಲ್ವಂತೆ. ಈಗ ನಾನು ತಿಂದು ಟೇಸ್ಟ್ ನೋಡೋಣ, ಗೊತ್ತಿಲ್ಲ ಹೆಂಗಿರುತ್ತೋ ಅಂತ. ಏ ಸುಮ್ಮನೆ ಇರಪ್ಪ.
ಅಲ್ಲ ಇಷ್ಟು ಚೆನ್ನಾಗಿರೋ ಪಾಸ್ತಾನ ಚೆನ್ನಾಗಿಲ್ಲ ಅಂತ ಅದು ಯಾವ ಬಾಯಲ್ಲಪ್ಪ ಹೇಳಿದೆ ನೀನು. ಇಟ್ಸ್ ರಿಯಲಿ ಗುಡ್, ಆಸಮ್. ಅದು ಮಕಾನ ಕ್ರೀಮಿ ಸ್ಟ್ರಕ್ಚರ್ ಕೊಡ್ತಿರೋದಕ್ಕೆ ಸಕ್ಕತ್ತಾಗಿದೆ. ನಮ್ಮ ಅಪ್ಪಂಗೆ ಇವೆಲ್ಲ ಇಷ್ಟ ಆಗಲ್ಲ ಅಂದರೆ ನಾನೇನು ಮಾಡೋಕ್ಕಾಗುತ್ತೆ. ಚೆನ್ನಾಗಿದೆ. ಇಷ್ಟ ಆಗಿಲ್ಲ ನಿಮಗೆ ಮಕಾನ ಪಾಸ್ತಾ? ನಿನಗೆ ಖಾರ ಇಷ್ಟ ಆಗಲ್ಲ ಅಂತ ನಾನೇನು ಮಾಡಲಿ ಅದಕ್ಕೆ. ನಮಗೆ ಕೊರಿಯಂಡರ್ ಅಮ್ಮ ತಿನ್ನಲ್ಲ ಅನ್ಕೊಂಡೆ ತಿಂತವ್ರೆ. ಚೆನ್ನಾಗಿದೆ ಅಂತ ಅಲ್ವಮ್ಮ? ಸೂಪರ್. ನಮ್ಮ ಅಪ್ಪಂಗೆ ಇಷ್ಟ ಆಗಿಲ್ಲ, ಇನ್ನೆಲ್ಲರಿಗೂ ಇಷ್ಟ ಆಯ್ತು. ಪಾಸ್ತಾ ತಿಂತೀಯಾ? ಎಷ್ಟು ಸಕ್ಕತ್ತಾಗೈತೆ, ತಿನ್ನೋಡು ಒಂಚೂರು ತಿನ್ನು. ನೀನು ಏನೋ ಹಾಕಿದ್ದೀನಿ, ಚೆನ್ನಾಗಿದೆ, ತಿನ್ನು. ಗೌರಾಣಿ ಮುದ್ಕಿ ಹೆಂಗೈತೆ? ತಿನ್ಬೇಡ ಕ್ಯಾಂಪ್ ಅಂತೆ. ನಮ್ಮಪ್ಪ ನನ್ನ ವ್ಲಾಗ್ ನೋಡ್ತಿದ್ದಾರೆ. ನಾನು ನಮ್ಮಮ್ಮ ಒಂದು ರೌಂಡ್ ನಿದ್ದೆ ಮಾಡೋಣ ಅಂದ್ಕೊಂಡಿದ್ದೀನಿ. ನಿದ್ದೆ ಬರ್ತಿದ್ದೆ, ಇನ್ನೇನು ಕೆಲಸ ಇಲ್ಲ, ಇದೇ ಕೆಲಸ ಬರೀ ನಿದ್ದೆ ಮಾಡೋದು, ತಿನ್ನೋದು ಅಲ್ವಾ. ಒಂದು ಸ್ವಲ್ಪ ಹೊತ್ತು ಮಲ್ತೀನಿ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ 3 hours ನಿದ್ದೆ ಮಾಡಿದ್ದೀನಿ. ನನಗೆ ಗೊತ್ತಿಲ್ದಿರ. ಟೀ ಟೈಮ್. ಈಗ ನಾನು ನಮ್ಮಮ್ಮ ವಾಕ್ ಮಾಡ್ತಾ ಇದ್ದೀವಿ. ಏನು ಕೆಲಸ ಇತ್ತು, ಕೆಲಸ ಮಾಡೋಕ್ಕೆ ಕೆಲಸ ಇಲ್ಲ. ಇದೆಷ್ಟು ಚೆನ್ನಾಗೈತಲ್ಲ. ಇದೆಷ್ಟು ಚೆನ್ನಾಗಿದೆಯಲ್ಲ. ನಮ್ಮ ಅಕ್ಕ ಗೋಬಿಗೆ ತಂದಿದ್ದೆ, ಅದನ್ನು ತಿಂತಾ ಇದ್ದೀವಿ. ನಮ್ಮ ಅಕ್ಕ ನಮ್ಮ ದೊಡ್ಡಕ್ಕನ ಜೊತೆ ಮಾತಾಡ್ತಿದ್ದಾರೆ. ಹಾಯ್ ಹೇಳ್ರಿ ನಮ್ಮ ಬ್ಲಾಗ್ಗೆ, ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಸಾಕು ಸಾಕು ದೃಷ್ಟಿ ಆಗುತ್ತೆ. ಸಾಕು ಸಾಕು ದೃಷ್ಟಿ ಆಗುತ್ತೆ. ಸುಮ್ಮನೆ ಮಾಡ್ತದೆ ಅವ್ರಿಗೆ. ಇವತ್ತಿನ ಅಡುಗೆ ಬಂದು ಮುದ್ದೆ ಮತ್ತು ಮೊಳಕೆ ಕಟ್ಟಿನ ಸಾಂಬಾರು. ಮಕಾನ ಅಂದರೆ ಏನು? ನಮಕ್ ಅಂದರೆ ಸಾಲ್ಟು, ಮಕ್ಕಾನ ಅಲ್ಲ, ಮಕಾನ ಅಂದರೆ ಅದೇ ವೈಟ್ ಕಲರು ರೌಂಡ್ ರೌಂಡ್ ಇರುತ್ತೆ, ಗೊತ್ತಾ? ನಂಗೆ ಗೊತ್ತದು. ಅದನ್ನ ಅದೇ ಅದು ಹುರ್ಬಿಟ್ಟು ಸಾಲ್ಟ್ ಅದು ಗೊತ್ತಿತ್ತು ಆ್ಯಕ್ಚುಲಿ. ಅದು ನಮ್ಮಮ್ಮ ಪ್ರೊಸೀಜರ್ ನೋಡ್ಬಿಟ್ಟು ನಾನಂತೂ ತಿನ್ನಲ್ಲ ಅಂತಿತ್ತು. ಬಟ್ ಅದನ್ನ ಮಾಡಿ ಟೇಸ್ಟ್ ಕೊಟ್ಟಿದ್ದು ಅಷ್ಟೇ, 1 ಸ್ಪೂನು. ಚೆನ್ನಾಗಿಲ್ಲ ಅಂದ್ಕೊಂಡು ತಿಂತಿದ್ದು ನೋಡಿದ್ರೆ ಅವಳಿಗೆ ಮಡಗಿದ್ನಲ್ಲ, ನೀವು ಯಾರು ತಿಂದಿಲ್ಲ, ಅದಕ್ಕೆ ಊಟ ಮಾಡೋ ಟೈಮಲ್ಲಿ ಒಂಚೂರು ಕೊಟ್ಟಿದ್ರೆ ಏನಾಗ್ತಿತ್ತು. ಎಷ್ಟು ಸಕ್ಕತ್ತಾಗಿತ್ತು ಗೊತ್ತಾ. ಸೊ ಗೈಸ್, ಇದಾಗಿತ್ತು ಇವತ್ತಿನ ಡೇ ಇನ್ ಮೈ ಲೈಫ್ ವ್ಲಾಗ್. ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.